ನಾಮಕರಣ ಮಾಡಿದ್ದೆ ಕರ್ನಾಟಕ ಕಂಡಂತಹ ಧೀಮಂತ ಶಿಕ್ಷಣ ತಜ್ಞೆಯಾಗಿರ್ತಕ್ಕಂಥ ಚಿನಾ ಮಂಗಳ ಅವರು. ಅವರಿಂದ ನಾಮಕರಣಗೊಂಡಿರ್ತಕ್ಕಂಥ ಸಂಸ್ಥೆ ಯಾವ ಗಳಿಗೆಯಲ್ಲಿ ಯಾವ ಮುಹೂರ್ತದಲ್ಲಿ ರಂಗಶ್ರೀ ಅನ್ನೋದನ್ನು ಹೆಸರಿಟ್ಟರು. ಅವತ್ತಿನಿಂದಲೂ ಕೂಡ ಅದಕ್ಕೆ ಅನ್ವರ್ಥವಾಗಿ ಸಂಸ್ಥೆ ನಡೆದುಕೊಂಡು ಬಂದಿದೆ. ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಸಾಂಸ್ಕೃತಿಕವಾದಂತಹ ಒಂದು ಹೆಗ್ಗುರುತಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ ರಂಗಶ್ರೀ ಕಲಾ ಸಂಸ್ಥೆ. ನಟಭೈರವ ವಜ್ರಮುನಿಯವರ ಆಶೀರ್ವಾದ ರಂಗಶ್ರೀ ಸಂಸ್ಥೆಗೆ ನಿರಂತರವಾಗಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಅವರಿಗೋಸ್ಕರವಾಗಿ ರಚನೆ ಮಾಡಿರ್ತಕ್ಕಂಥ ಪ್ರಚಂಡ ರಾವಣ ಕೃತಿಯನ್ನೇ ರಂಗಶ್ರೀ ಅವರಿಗೆ ಇದನ್ನು ಕೊಟ್ಟು ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಬಂಡವಾಳ ಇಟ್ಟುಕೊಂಡು ಸಂಸ್ಥೆಯನ್ನು ಮುನ್ನಡೆಸಬೇಕು ಅನ್ನೋ ಆಶೀರ್ವಾದವನ್ನು ವಜ್ರಮುನಿಯವರು ಮಾಡ್ತಾರೆ. ಅದನ್ನ ರಂಗಸ್ವಾಮಿಯವರು 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ರಾಜ್ಯಾದ್ಯಂತ ಮಾಡೋದ್ರ ಮೂಲಕವಾಗಿ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಅದನ್ನು ಗುರುತಿಸಿಕೊಂಡಿದ್ದಾರೆ ನಾಟಕದ ಮೂಲಕವಾಗಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರ ಮೊಮ್ಮಗನಾಗಿರ್ತಕ್ಕಂಥವರಿಗೆ ವಜ್ರಮುನಿಯ ಮೊಮ್ಮಗನಿಗೆ ಅದೇ ನಾಟಕವನ್ನೇ ಪ್ರಚಂಡ ರಾವಣನ್ನೇ ಮಾಡಿಸೋದ್ರ ಮೂಲಕವಾಗಿ ಗುರು ಕಾಣಿಕೆಯನ್ನು ಕೊಡುವಂತಹ ಒಂದು ವಿಶೇಷವಾದ ಗುರು ಶಿಷ್ಯ ಪರಂಪರೆಗೆ ಸಾಕ್ಷಿಯಾಯಿತು ರವೀಂದ್ರ ಕಲಾಕ್ಷೇತ್ರ. ಆನಂತರದ ದಿನಗಳಲ್ಲಿ ದಯಾನಂದ ಸಾಗರ್ ಪ್ರತಿಷ್ಠಾ ಅದರ ಡಾಕ್ಟರ್ ಹೇಮಚಂದ್ರ ಸಾಗರ್ ಅವರು, ಡಾಕ್ಟರ್ ಪ್ರೇಮಚಂದ್ರ ಸಾಗರ್ ಅವರು, ಅವರ ಒಡನಾಟ, ಅವರ ಸಹಯೋಗ ಸಹಕಾರ ಅವುಗಳಿಂದಾಗಿ ರಂಗಶ್ರೀ ಸಂಸ್ಥೆ ಮತ್ತಷ್ಟು ವ್ಯಾಪಕವಾಗಿ ತನ್ನ ಗುರುತಿಸಿಕೊಳ್ಳೋದಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಕೇವಲ ನಾಟಕ ಸ್ಪರ್ಧೆಗಳು ಮಾತ್ರ ಅಲ್ಲ, ವಿಶೇಷವಾದ ಸಾಧನೆಗಳನ್ನು ಮಾಡಿರ್ತಕ್ಕಂಥವರಿಗೆ ಅವರನ್ನು ಬರಮಾಡಿಕೊಂಡು ಅವರನ್ನು ಸತ್ಕರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿದೆ. ಅದರ ಪಟ್ಟಿಯನ್ನು ಸನ್ಮಾನ್ಯ ರಂಗಶ್ರೀಯವರು ಪ್ರಕಟ ಮಾಡ್ತಾರೆ. ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರುವ 10ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರ ನಡೀತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಖುದ್ದು ಹಾಜರಿದ್ದು ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾರೆ. ಅವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ನಾವು ನೀವು ಕಂಡಂತ ನಾಗರಾಜ ಬನ್ನಿ ಅವರ ವಿಚಾರ ಪ್ರಸ್ತಾವನೆ ಅವರೇ ಬಂದಿದ್ದಾರೆ. ಕರ್ನಾಟಕ ಹೇಗೆ ಧರ್ಮದ ಆಧಾರದಲ್ಲಿ ನೆಲೆ ನಿಂತಿದೆ, ಯಾವ ರಾಜ್ಯಕ್ಕೂ ಇಲ್ಲದೆ ಇರತಕ್ಕಂಥ ಧರ್ಮದ ವಿಶೇಷವಾದ ಬೆಂಬಲ ಹಾರೈಕೆ ಎಲ್ಲವೂ ಹೇಗೆ ಒದಗಿದೆ ಅಂತಕ್ಕಂಥದ್ದನ್ನು ಸಂಶೋಧನಾತ್ಮಕವಾಗಿರ್ತಕ್ಕಂಥ ಒಂದು ಕೃತಿಯನ್ನ ಸಿದ್ಧಪಡಿಸಿದ್ದೇವೆ ಕರ್ನಾಟಕ ಸುವರ್ಣ ಸಂಭ್ರಮಕ್ಕೋಸ್ಕರವಾಗಿ. ಅದರ ಧ್ವನಿರೂಪವನ್ನು ಸನ್ಮಾನ್ಯ ಶ್ರೀ ಕೆಂಗೇರಿ ನಾಗರಾಜ್ ಅವರು ಅವರ ಮಾತಾಪಿತೃವರ ನೆನಪಿನಲ್ಲಿ ಹೊರತರ್ತಾ ಇದ್ದಾರೆ. ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಸಂಪನ್ಮೂಲವಾಗಿರ್ತಕ್ಕಂಥ ಧ್ವನಿರೂಪ ಅವರು. ನಾವು ಕರ್ನಾಟಕ ಅಂದರೆ ಮೇಲ್ನೋಟಕ್ಕೆ ಒಂದಷ್ಟು ಹೆಸರುಗಳನ್ನು ನೀಡ್ತೇವೆ, ಅಷ್ಟಲ್ಲ ಎಂತೆಂಥ ಮಹನೀಯರಿದ್ದಾರೆ, ಹೇಗೆ ಕರ್ನಾಟಕ ಆಧಾರವಾಗಿ ಧರ್ಮಕ್ಕೆ ಆಧಾರವಾಗಿ ನೆಲೆ ನಿಂತಿದೆ ಅನ್ನೋದನ್ನು ಸಮಗ್ರವಾದ ಸಂಶೋಧನಾತ್ಮಕವಾದಂತಹ ಧ್ವನಿರೂಪವನ್ನು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಕೃತಿ ರೂಪದಲ್ಲಿ ಮತ್ತು ಧ್ವನಿ ರೂಪದಲ್ಲಿ ಬಿಡುಗಡೆ ಆಗ್ತಾ ಇದೆ. ನಾಗರಾಜ್ ಅವರು ರಂಗಶ್ರೀ ಕಲಾ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಿದ್ದಾರೆ. ಅದನ್ನು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೆರವೇರಿಸಿಕೊಡ್ತಾ ಇದ್ದಾರೆ. ಸನ್ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಮತ್ತು ಮಾನ್ಯ ರೇವಣ್ಣನವರು ಮತ್ತು ಅನೇಕ ಗಣ್ಯಾತಿ ಗಣ್ಯರು ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಾ ಇದ್ದಾರೆ. ಈಗ ಅದರ ಪಟ್ಟಿ ಯಾರೆಲ್ಲ ವಿಶೇಷವಾಗಿರ್ತಕ್ಕಂಥ ಕುವೆಂಪು ವಿಷಯನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ರಂಗಶ್ರೀ ಕಲಾ ಸಂಸ್ಥೆ ಅಂಬೆಗಾಲ ಹಾಕಿ ನಡೆಯುವಂಥ ಸಮಯದಲ್ಲಿ SL ಸ್ವಾಮಿಯವರು ನಮ್ಮ ಜೊತೆಗೂಡಿ ಮಾರ್ಗದರ್ಶನ ನೀಡುವ ಮೂಲಕ ರಂಗಶ್ರೀ ಕಲಾ ಸಂಸ್ಥೆ ಏನು 40 ವರ್ಷಗಳ ಒಡನಾಟ ಅವರಿಂದ ನಾವು ತಿಳ್ಕೊಂಡು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಈ ವೇಳೆ ಕುವೆಂಪುರವರ ಒಂದು ಪ್ರಶಸ್ತಿ ನೀಡಬೇಕು ಅಂತ ನಮ್ಮ ಗಮನಕ್ಕೆ ತಂದವರು ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರು. ಅವರ 80ನೇ ಜನ್ಮ ದಿನೋತ್ಸವವನ್ನು ಆಚರಿಸಬೇಕು ಅಂತ ಕೆಲವು ಸಂಘ ಸಂಸ್ಥೆಗಳು ಹೋಗಿ ಕೇಳಿದ್ದಾಗ ಅವರು ರಂಗಶ್ರೀ ಕಲಾ ಸಂಸ್ಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ರಂಗಶ್ರೀ ಕಲಾ ಸಂಸ್ಥೆ ಮೇಲಿಟ್ಟಿರುವ ಒಂದು ಪ್ರೀತಿ ಮತ್ತು ಒಂದು ನಂಬಿಕೆ, ಆ ವಿಷಯವಾಗಿ ನಾನು ಎಂದೆಂದಿಗೂ ಅವರಿಗೆ ಅಭಾರಿಯಾಗಿರ್ತೇನೆ. 80ರ ದಶಮಾನೋತ್ಸವದ ಸವಿನೆನಪಿನಲ್ಲಿ ಏನು ಮಾಡಬೇಕು ಅಂತ ವಿಷಯ ಬಂದಾಗ
ಅವರು ನನ್ನ ಗುರುಗಳಾದ ಕುವೆಂಪುರವರ ಹೆಸರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ಒಂದು 4-5 ಜನಕ್ಕೆ ಪ್ರಶಸ್ತಿ ನೀಡೋಣ ಅಂದರು. ಹಾಗಾಗಿ ಅದಕ್ಕೆ ಒಂದು ಕಮಿಟಿಯನ್ನು ನಾವು ನಿರ್ಮಾಣ ಮಾಡಿಕೊಂಡು ನನ್ನ ಸೋದರ ರಂಗಶ್ರೀ ಮಂಜೂರವರು, ಕೆಂಗೇರಿ ನಾಗರಾಜ್ ಅವರು, ಗೋಲ್ಡ್ ನಾಗರಾಜ್ ಅವರು ಹಾಗೂ ನನ್ನ ಮತ್ತೊಬ್ಬ ಸಂಬಂಧಿ ಗಂಗಾಧರವರು ಮತ್ತು ಇನ್ನೊಬ್ಬ ಮಿತ್ರ ಮೂರ್ತಿಯವರು, ಹೀಗೆ ಅನೇಕ ಮಿತ್ರರು ಸೇರಿ ಒಂದು ಕಮಿಟಿ ಮಾಡಿ ಇದರ ಆಗುವುಗಳನ್ನ ನಾವೆಲ್ಲ ಒಂದು ಕಡೆ ಕೂತು ಚರ್ಚೆ ಮಾಡಿ ಈ ಪ್ರಶಸ್ತಿನ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಂತೆ ಪ್ರಶಸ್ತಿ ಯಾವ ರೀತಿ ಕೊಡಬೇಕು ಅಂತ ಮನಸ್ಸು ಬಂದಾಗ ನಾವು ಒಂದು ಮೊಮೆಂಟಸ್ ಇದು ಕೊಟ್ಟು ಪ್ರಶಸ್ತಿ ಕೊಡೋದು ಬೇಡ, ಶಾಶ್ವತವಾಗಿ ಇರೋಂಥ ಒಂದು ಪ್ರಶಸ್ತಿ ಕೊಡೋಣ ಅಂತೇಳಿ ಸುಮಾರು 34,000 ರೂಪಾಯಿ ಒಂದು ಪ್ರತಿಮೆಗೆ ವೆಚ್ಚ. ಆ ರೀತಿ ಕುವೆಂಪುರವರ ಕಂಚಿನ ಪ್ರತಿಮೆನ 6 ಜನಗಳಿಗೆ ಮಾಡಿಸಿ ಆ ಕಂಚಿನ ಸ್ಮರಣ ಸಂಚಿಕೆಯೊಂದಿಗೆ ನಾವು ಇವತ್ತು 10ನೇ ತಾರೀಕು ಸಂಜೆ 5 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ರಾಮಲಿಂಗ ರೆಡ್ಡಿ ಅವರು, ರೇವಣ್ಣನವರು, ಶ್ರೀಗಳಾದ ನಮ್ಮ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆ ಸ್ವರ್ಣ ತುತ್ತಳಿಯನ್ನು ನೀಡೋದ್ರ ಮುಖಾಂತರ ನಾಡಿನ 6 ಜನಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಿದ್ದೀವಿ. ಅದರಲ್ಲಿ ನಮ್ಮ ಹಿರಿಯರು ಪೂಜ್ಯರಾದ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರವರು ಸಾಹಿತ್ಯ ಕ್ಷೇತ್ರದಲ್ಲಿ, ನ್ಯಾಯಮೂರ್ತಿಗಳಾದ ವಿ. ಗೋಪಾಲ್ ಗೌಡರು ನ್ಯಾಯಾಂಗ ಕ್ಷೇತ್ರದಲ್ಲಿ, ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ಸಹಕಾರ ಕ್ಷೇತ್ರದಲ್ಲಿ, ಡಾಕ್ಟರ್ ಜಯಮಾಲಾರವರು ಚಲನಚಿತ್ರ ಕ್ಷೇತ್ರದಲ್ಲಿ, ಶ್ರೀ ಕೆ. ಎಂ. ನಾಗರಾಜ್ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ 100 ತಪ್ಪಾಗುತ್ತೆ, 1000 ಹೃದಯ ಚಿಕಿತ್ಸೆಯನ್ನು ಮಾಡಿ ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿರುವಂತಹ ಡಾಕ್ಟರ್ ಕಿಶೋರ್, ತಾವೆಲ್ಲ ಈ ಹೆಸರು ಕೇಳ್ಕೊಂಡಿದ್ದೀರಾ. ವೈದ್ಯಕೀಯ ಕ್ಷೇತ್ರದಲ್ಲಿ ಕಿಶೋರ್ ಅವರಿಗೆ ಈ ಪ್ರಶಸ್ತಿ ನೀಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಾಡಿನಾದ್ಯಂತ ತಿಳಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕ.